ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಶುಚಿ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ನಿಮಗೆ ಸಬ್ಸಿಗೆ ಸೊಪ್ಪಿನ ಬೋಂಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. 1/4 kg ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಓಂಕಾಳು, 1 ಸ್ಪೂನು ಜೀರಿಗೆ, 1 ಸ್ಪೂನು ಪೆಪ್ಪರ್ ಪೌಡರ್ನ ನಾನು ಬಳಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕೊಳ್ಳಿ. ಒಂದು ದೊಡ್ಡ ಸ್ಪೂನಲ್ಲಿ ಅಕ್ಕಿ ಹಿಟ್ಟು, ಅರ್ಧ ಸ್ಪೂನು ಚಿಲ್ಲಿ ಪೌಡರ್, ಸ್ವಲ್ಪ ಅಡಿಗೆ ಅರಿಶಿಣವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು. ನಂತರ ಕಟ್ ಮಾಡಿ ಇಟ್ಕೊಂಡಿರೋಂತಹ ಹಸಿ ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನಕಾಯಿ 6ರಿಂದ 7, ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಹಿಡಿಯುವಷ್ಟು ಸಬ್ಸಿಗೆ ಸೊಪ್ಪನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಸ್ವಲ್ಪ ಬೇಕಂದರೆ ಹಾಕೋಬೋದು. ನಾನು 1/4 kg ಕಡಲೆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಸಬ್ಸಿಗೆ ಸೊಪ್ಪನ್ನ ಬಳಸ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಿ. ತೀರಾ ತೆಳ್ಳಗೂ ಕಲಿಸ್ಕೋಬಾರ್ದು, ಗಟ್ಟಿ ನೀರು ಬರೋದು, ಒಂದು ಮೀಡಿಯಮ್ ಅದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಲಿಸ್ಕೋಬೇಕು. ಒಂದು 10 ನಿಮಿಷ ಅದೆಲ್ಲ ಹೊಂದೋದಕ್ಕೆ ನಾವು ಬಿಡಬೇಕು. ಅಷ್ಟರಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ಹಾಕಿ ನೋಡಿ, ಎಣ್ಣೆ ಬಿಸಿ ಚೆನ್ನಾಗಿ ಕಾದಿದ್ರೆ ಅದು ಮುಳುಗೋದಿಲ್ಲ, ತೇಲುತ್ತೆ. ಹಾಕಿದಂತಹ ಬೋಂಡದ ಒಂದು ಹಿಟ್ಟಿನ ಅಂಶ. ಈಗ ನಾವು ಬೋಂಡವನ್ನು ಉಂಡೆಯಾಗಿ ಮಾಡಿ ಹಾಕ್ಕೊಳ್ತಾ ಹೋಗ್ಬೋದು. ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕೋಬೋದು. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಬೋಂಡ ಬಿಡೋದ್ರಿಂದ ಒಳಗೆ ಎಲ್ಲ ಚೆನ್ನಾಗೇ ಬೇಯುತ್ತೆ. ತೀರಾ ದಪ್ಪ ಹಾಕೊಂಡ್ಬಿಟ್ರೆ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ. ಹಂಗಾಗಿ ಮೀಡಿಯಮ್ ಸೈಜಲ್ಲೇ ಸುತ್ತ ಹಾಕ್ತಾ ಹೋಗಿ. ನೀವು ಮಧ್ಯದಲ್ಲಿ ಹಾಕಿದ್ರೆ ಒಂದೇ ಸಲ ಎಣ್ಣೆ ಸಿಡಿಯುತ್ತೆ ನಿಮ್ಮ ಕೈಗೆ. ಹಾಗಾಗಿ ನೀವು ಬಾಣಲಿ ಸುತ್ತ ಹಾಕ್ಕೊಳ್ತಾ ಹೋದರೆ ಯಾವುದೇ ರೀತಿ ಎಣ್ಣೆ ಕೂಡ ಸಿಡಿಯೋದಿಲ್ಲ, ಆರಾಮಾಗೆ ಹಾಕ್ಕೊಳ್ತಾ ಹೋಗ್ಬೋದು. ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಕೈ ಎತ್ಕೊಂಡು ಹಾಕ್ಕೊಳ್ತಾ ಹೋಗಿ, ಇಲ್ಲಾಂದರೆ ಕೈಗೆ ಹಿಟ್ಟು ಅಂಟುತ್ತೆ ನಿಮಗೆ ಬಿಡಬೇಕಾದ್ರೆ. ಹಂಗಾಗಿ ನೋಡಿ, ನಾನು ಈ ರೀತಿಯಲ್ಲಿ ಬೋಂಡವನ್ನು ಹಾಕಿದ್ದೀನಿ ಸುತ್ತ. ಇಮಿಡಿಯೇಟು ನೀವು ತಿರುಗಿಸೋಕ್ಕೆ ಹೋಗಬೇಡಿ, ಒಂದು 2 ನಿಮಿಷ ಬಿಟ್ಟು ತಿರುಗಿಸಿ. ನೋಡ್ತಾ ಇರ್ಬೋದು ನೀವು, ನಾನು ಮತ್ತೊಂದು ಮುಖವನ್ನು ತಿರುಗಿಸ್ತಾ ಇದ್ದೀನಿ. ಎಲ್ಲ ಕಡೆ ಬೋಂಡ ಬೇಯಬೇಕು. ಹಾಗಾಗಿ ಎಲ್ಲೂ ಸಹ ಬಾಣಲೆಯಲ್ಲಿ ಬೋಂಡದ ಹಿಟ್ಟು ಕಚ್ಕೊಂಡಿಲ್ಲ, ಕಾಣಿಸ್ತಾ ಇದೆ ನಿಮಗೆ, ನೋಡ್ತಾ ಇರ್ಬೋದು. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಈ ಬೋಂಡವನ್ನು ಬಿಟ್ಟರೆ ಬಾಣಲೆನ ಸಹ ಕಚ್ಚೋದಿಲ್ಲ, ಎಣ್ಣೆ ಸಹ ನೀಟಾಗೇ ಇರುತ್ತೆ. ಮತ್ತು ನಾವು ಅಡುಗೆಗೆ ಬಳಸ್ಕೋಬೋದು. ಯಾವುದೇ ರೀತಿ ಕಲರು ಸಹ ಬಿಟ್ಟಿಲ್ಲ, ನಾನು ಯಾವುದೇ ಟೇಸ್ಟಿ ಪೌಡರ್ನ ಅಪ್ಲೈ ಮಾಡಿಲ್ಲ, ನೋಡ್ತಾ ಇರ್ಬೋದು. ನೋಡಿ, ಈ ಥರ ಡೀಪ್ ಬ್ರೌನ್ ಕಲರ್ ಬಂದರೆ ಬೋಂಡ ಬೆಂದಿದೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋದಕ್ಕೆ. ನೀವು ಸಹ ನಿಮ್ಮ ಮನೆಯಲ್ಲಿ ಈ ಒಂದು ವಿಧಾನದಲ್ಲಿ ಬೋಂಡವನ್ನು ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಮ್ಮ ಚಾನಲ್ ಆದಂಥ ರೇಖಾ ಶುಚಿ ರುಚಿಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.